ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನಲ್ಲಿ ಕನ್ನಡ ಮತ್ತು ಇತರ ದೇಶೀಯ ಭಾಷೆಗಳಲ್ಲಿ ಹೇಗೆ ಸುಲಭವಾಗಿ ಟೈಪ್ ಮಾಡ್ಬೋದು ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಇದುವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವೇನಾದರೂ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನಾವೇನು ನಮ್ಮ ಫೋನಲ್ಲಿ ವಾಟ್ಸಪ್ ಮತ್ತು ಈ ಥರ ಕೆಲವು ಆ್ಯಪ್ಸನ್ನು ಯೂಸ್ ಮಾಡ್ತೀವಿ, ಅದರಲ್ಲಿ ನಮಗೆ ಕನ್ನಡದಲ್ಲಿ ಟೈಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಇದರಿಂದ ನೀವು ಕನ್ನಡದಲ್ಲಿ ತುಂಬ ಸುಲಭವಾಗಿ ಟೈಪ್ ಮಾಡ್ಬೋದು. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನಾವು ಇಂಗ್ಲೀಷಲ್ಲಿ ಕನ್ನಡ ಅಂತ ಬರೆಯೋದಕ್ಕೆ ಹೇಗೆ KANNADA ಅಂತ ಬರಿತೀವಿ, ಅಷ್ಟನ್ನು ನಾವು ಇಂಗ್ಲೀಷಲ್ಲಿ ಬರೆದ್ರೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿ ಕನ್ನಡದಲ್ಲಿ ಕನ್ನಡ ಅಂತ ಬರುತ್ತೆ. ಸೊ ಅಷ್ಟೊಂದು ಸುಲಭ. ಸೊ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕು. ಪ್ಲೇಸ್ಟೋರನ್ನು ಓಪನ್ ಮಾಡಿ ಆದ ನಂತರ ನೀವು ಸರ್ಚ್ ಮಾಡಬೇಕು ಗೂಗಲ್ ಇಂಡಿಕ್ ಕೀಬೋರ್ಡ್ ಅಂತ. ಸೊ ನೀವು ಇದನ್ನು ಸರ್ಚ್ ಮಾಡಿ ಆದ ನಂತರ ಏನೆಲ್ಲ ಆ್ಯಪ್ಸ್ ಬರುತ್ತೆ, ಲಿಸ್ಟ್ ಬರುತ್ತೆ ಆ್ಯಪ್ಸ್ ಇದು. ಅದರಲ್ಲಿ ನೀವು ಯಾವ ಒಂದು ಆ್ಯಪನ್ನು ಗೂಗಲ್ನವರು ಡೆವಲಪ್ ಮಾಡಿದಾರೋ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ಸ್ಕ್ರೀನಲ್ಲಿ, ನಾನು ಸೆಲೆಕ್ಟ್ ಮಾಡಿದ್ದೀನಿ ಗೂಗಲ್ ಇಂಡಿಕ್ ಕೀಬೋರ್ಡ್ ಆ್ಯಪನ್ನು. ಇದನ್ನು ಗೂಗಲ್ನವರು ಡೆವಲಪ್ ಮಾಡಿದ್ದಾರೆ. ಒಂದು ಸಲ ಸೆಲೆಕ್ಟ್ ಮಾಡಿ ಆದ ನಂತರ ಅದನ್ನು ಇನ್ಸ್ಟಾಲ್ ಮಾಡಿ. ಈಗ ಇಲ್ಲಿ ಈ ಆ್ಯಪ್ ಇನ್ಸ್ಟಾಲ್ ಆಗಿದೆ. ನಾನಿಲ್ಲಿ ಇದನ್ನು ಮಿನಿಮೈಸ್ ಮಾಡಿ ಹೋಮ್ಗೆ ಹೋಗ್ತೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಇದು ಗೂಗಲ್ ಇಂಡಿಕ್ ಕೀಬೋರ್ಡ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೀವಿ, ಅದರ ಐಕಾನ್. ಇದ್ರ ಮೇಲೆ ನಾನು ಟ್ಯಾಪ್ ಮಾಡಿ ಈ ಆ್ಯಪನ್ನು ಓಪನ್ ಮಾಡ್ತೀನಿ. ಸೊ ಈಗ ನಾವು ಈ ಆ್ಯಪನ್ನು ಓಪನ್ ಮಾಡಿ ಆದ ನಂತರ ಇಲ್ಲಿ ಫಸ್ಟ್ ಸಲ ಕೆಲವು ಸೆಟ್ಟಿಂಗ್ಸನ್ನು ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಸ್ಟೆಪ್ 1ನಲ್ಲಿ ನೀವು ಇದನ್ನು ಲ್ಯಾಂಗ್ವೇಜ್ ಮತ್ತು ಇನ್ಪುಟ್ ಸೆಟ್ಟಿಂಗ್ಸಲ್ಲಿ ಎನೇಬಲ್ ಮಾಡಬೇಕು. ಇಲ್ಲಿ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಅಂತ ಹೇಳಿ ಒಂದು ಬಟನ್ ಇದೆ, ಅದರ ಮೇಲೆ ಟ್ಯಾಪ್ ಮಾಡಿ. ಈಗ ನೀವು ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟ್ ಓಪನ್ ಆಗಿದೆ. ನೀವು ಇಲ್ಲಿ ಗೂಗಲ್ ಇಂಡಿಕ್ ಕೀಬೋರ್ಡ್ ಅಂತ ಹೇಳಿ ಒಂದು ಆಪ್ಷನ್ ಏನಿದೆ ಇದನ್ನು ಎನೇಬಲ್ ಮಾಡಬೇಕು. ಆಗ ಅದು ಹೇಳುತ್ತೆ ಅಟೆನ್ಷನ್, ನೀವು ಇಲ್ಲಿ ಇನ್ಪುಟ್ ಮೆಥಡಲ್ಲಿ ಈ ಕೀಬೋರ್ಡನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಕೆಲವು ಪರ್ಸ್ನಲ್ ಡೇಟಾ ಎಲ್ಲ ಈ ಕೀಬೋರ್ಡ್ ಏನು ಆ್ಯಪ್ ಇದೆ ಅದು ಸೇವ್ ಮಾಡ್ಬೋದು ಅಂತ ಹೇಳುತ್ತೆ. ನೀವು ಇಲ್ಲಿ ಓಕೆ ಅಂತ ಮೇಲೆ ಕ್ಲಿಕ್ ಮಾಡ್ಬೋದು. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ನಾವೇನು ಆ್ಯಪನ್ನು ಯೂಸ್ ಮಾಡ್ತೀವಿ ಇದನ್ನು ಗೂಗಲ್ನವರು ಡೆವಲಪ್ ಮಾಡಿದ್ದಾರೆ. ನಮ್ಮ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅದನ್ನು ಸಹ ಗೂಗಲ್ನವರೇ ಡೆವಲಪ್ ಮಾಡಿರೋದು. ಆದ್ದರಿಂದ ನೀವು ಇಲ್ಲಿ ಏನು ಟೆನ್ಷನ್ ಇಲ್ಲದೆ ಓಕೆ ಕ್ಲಿಕ್ ಮಾಡ್ಬೋದು. ಅವರೇನು ನಿಮ್ಮ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಲ್ಲ. ಇದಾದ ನಂತರ ಎರಡನೇ ಸ್ಟೆಪ್, ಇಲ್ಲಿ ನೀವು ಗೂಗಲ್ ಇಂಡಿಕ್ ಕೀಬೋರ್ಡನ್ನು ಸೆಲೆಕ್ಟ್ ಮಾಡಬೇಕು ಇನ್ಪುಟ್ ಮೆಥಡಲ್ಲಿ. ಸೊ ಅದಕ್ಕೆ ಇಲ್ಲಿ ಸೆಲೆಕ್ಟ್ ಇನ್ಪುಟ್ ಮೆಥಡ್ ಅಂತ ಹೇಳಿ ಒಂದು ಬಟನ್ ಏನಿದೆ ಅದರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ. ಆಗ ಚೇಂಜ್ ಕೀಬೋರ್ಡ್ ಅಂತ ಬರುತ್ತೆ. ಇಲ್ಲಿ ನೀವು ಇಂಗ್ಲೀಷ್ ಆ್ಯಂಡ್ ಇಂಡಿಕ್ ಲ್ಯಾಂಗ್ವೇಜಸ್ ಅಂತ ಏನಿದೆ ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಸ್ಟೆಪ್ 3 ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ನೀವೇನು ಯೂಸ್ ಮಾಡ್ತೀರಾ ನಿಮ್ಮ ಕೆಲವು ಸ್ಟ್ಯಾಟ್ಸನ್ನು ಗೂಗಲ್ನವರು ಈ ಆ್ಯಪನ್ನು ಇಂಪ್ರೂವ್ ಮಾಡೋಕ್ಕೆ ಸೆಂಡ್ ಮಾಡ್ಕೋತಾರೆ ಅಂತ ಇದೆ. ನಾನು ಆ್ಯಕ್ಚುಲಿ ಇದನ್ನು ಅಕ್ಸೆಪ್ಟ್ ಮಾಡಲ್ಲ, ಯಾಕಂದರೆ ನಾನೇನು ಯೂಸೇಜ್ ಮಾಡ್ತೀನಿ ಆ ಸ್ಟ್ಯಾಟಿಸ್ಟಿಕ್ಸನ್ನು ನಾನು ಕೊಡೋಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ನಾನಿಲ್ಲಿ ಅಕ್ಸೆಪ್ಟ್ ಅಂತ ಏನಿದೆ ಅದ್ರ ಮೇಲೆ ಟ್ಯಾಪ್ ಮಾಡಲ್ಲ, ಇದನ್ನು ಅನ್ಚೆಕ್ ಮಾಡಿ ಹಾಗೆ ನೆಕ್ಸ್ಟ್ ಮೆನ್ಯೂಗೆ ಸ್ಕ್ರೋಲ್ ಮಾಡ್ತೀನಿ. ಈಗ ಇಲ್ಲಿ ಹೇಳುತ್ತೆ ಎಲ್ಲ ಸೆಟ್ ಆಗಿದೆ ಅಂತ ಹೇಳಿ. ಅದಾದ ನಂತರ ಇಲ್ಲಿ ಒಂದು ಆ್ಯರೋ ಬಟನ್ ಏನಿದೆ ಅದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ. ಈಗ ನೀವು ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ಥೀಮ್ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಅದಾದ ನಂತರ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ಒಂದು ಬಟನ್ ಏನಿದೆ ಅದರ ಮೇಲೆ ಟ್ಯಾಪ್ ಮಾಡಿ. ಸೊ ಈಗ ನಾವು ನಮ್ಮ ಫೋನಲ್ಲಿ ಗೂಗಲ್ ಇಂಡಿಕ್ ಕೀಬೋರ್ಡ್ ಆ್ಯಪನ್ನು ಸರಿಯಾಗಿ ಇನ್ಸ್ಟಾಲ್ ಮಾಡಿದ್ದೀವಿ. ಈಗ ನಾವು ನಮ್ಮ ಮೊಬೈಲಿಂದ ಕನ್ನಡದಲ್ಲಿ ಈಸಿಯಾಗಿ ಟೈಪ್ ಮಾಡ್ಬೋದು. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ. ಸೊ ವಾಟ್ಸಪ್ಪನ್ನು ಓಪನ್ ಮಾಡಿ ಆದ ನಂತರ ನಾನಿಲ್ಲಿ ಟೈಪ್ ಮಾಡೋಕ್ಕೆ ಹೋದಾಗ ಕೀಬೋರ್ಡ್ ಬರುತ್ತೆ. ಅಲ್ಲಿ ABC ಅಂತ ಹೇಳಿ ಏನು ಫಸ್ಟ್ ಆಪ್ಷನ್ ಇದೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೊ ನಾನು ಅದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡ್ತೀನಿ. ಈಗ ನೀವು ಇಲ್ಲಿ ನೋಡ್ಬೋದು ಯಾವುದೆಲ್ಲ ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರ ಓಕೆ ಮೇಲೆ ಟ್ಯಾಪ್ ಮಾಡಿ. ಸೊ ಈಗ ನೀವು ಇಲ್ಲಿ ನೋಡ್ಬೋದು ಎರಡು ರೀತಿಯ ಆಪ್ಷನ್ಸ್ ಇದೆ. ಮೊದಲು ಬರೆಯಿರಿ ಅಂತ ಇಂಗ್ಲೀಷ್ನಲ್ಲಿದೆ, ನೆಕ್ಸ್ಟ್ ಕೆಳಗಡೆ ಬರೆಯಿರಿ ಅಂತ ಕನ್ನಡದಲ್ಲಿದೆ. ನೀವು ಇದನ್ನು ಟ್ಯಾಪ್ ಮಾಡಿದರೆ ನೀವು ಇಂಗ್ಲೀಷಲ್ಲಿ ಬರೆಯಿರಿ ಅಂತ ಬರೆದ್ರೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರುತ್ತೆ. ಇನ್ನೊಂದು ಕಡೆ ಎರಡನೇ ಆಪ್ಷನಲ್ಲಿ ಕೇವಲ ಬರೆಯಿರಿ ಅಂತ ಮಾತ್ರ ಇದೆ. ಸೊ ನೀವು ಇದನ್ನು ಯೂಸ್ ಮಾಡಿದರೆ ನಿಮಗೆ ಕನ್ನಡದಲ್ಲಿ ಕೀಬೋರ್ಡ್ ಸಿಗುತ್ತೆ, ನೀವು ಕನ್ನಡದಲ್ಲೇ ಟೈಪ್ ಮಾಡಬೇಕಾಗತ್ತೆ. ಈಗ ನಾನು ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಇಲ್ಲಿ ಬರೆಯಿರಿ ಅಂತ ಎರಡನೇ ಆಪ್ಷನ್ ಏನಿದೆ ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ಎಲ್ಲ ಕನ್ನಡದ ಅಕ್ಷರಗಳು ಬಂದಿವೆ, ನಾವು ಕನ್ನಡದಲ್ಲಿ ಇಲ್ಲಿ ಟೈಪ್ ಮಾಡ್ಬೋದು. ಸೊ ನನಗೆ ತುಂಬ ಸುಲಭ ಆಗೋದೇನಪ್ಪ ಅಂದರೆ ಇಂಗ್ಲೀಷ್ ಲೆಟರ್ಸ್ ಇದ್ದರೆ ಅದರಲ್ಲಿ ನಾನು ಕನ್ನಡದಲ್ಲಿ ಏನು ವರ್ಡ್ ಇದೆ ಅದನ್ನು ಟೈಪ್ ಮಾಡೋದು
ನನಗೆ ತುಂಬ ಸುಲಭ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ ಅಂತ ಏನಿದೆ ಅದ್ರ ಮೇಲೆ ಪುನಃ ಟ್ಯಾಪ್ ಮಾಡ್ತೀನಿ. ಆಗ ನನಗೆ ಪುನಃ ಆಪ್ಷನ್ಸ್ ಬರುತ್ತೆ. ಈಗ ನಾನು ಫಸ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಬರೆಯಿರಿ ಅನ್ನೋ ಇಂಗ್ಲೀಷಲ್ಲಿ ನಾವು ಬರೆದ್ರೆ ಅದು ಕನ್ನಡಕ್ಕೆ ಏನು ಟ್ರಾನ್ಸ್ಫರ್ ಆಗುತ್ತೋ ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನೀವು ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಕೀಬೋರ್ಡ್ ಬಂದಿದೆ, ಕ್ಯಾರೆಕ್ಟರ್ಸ್ ಎಲ್ಲ ಇಂಗ್ಲೀಷಲ್ಲಿದೆ. ಸೊ ನಾನಿಲ್ಲಿ ಸಿಂಪಲಾಗಿ ಕನ್ನಡದಲ್ಲಿ ಅಂತ ಟೈಪ್ ಮಾಡ್ತೀನಿ. ನಾನು ಇಂಗ್ಲೀಷಲ್ಲಿ ಹೇಗೆ ಟೈಪ್ ಮಾಡ್ತೀನೋ ಅದೇ ರೀತಿ ಟೈಪ್ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ KANNADADALLI ಅಂತ. ಆಗ ನೀವು ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ ಅಂತ ಬಂದಿದೆ. ನಾನು ಇನ್ನೂ ಟೈಪ್ ಮಾಡ್ತೀನಿ, ಸುಲಭವಾಗಿ. ನಂತರ ನಾನು ಟೈಪ್ ಮಾಡ್ತೀನಿ ಬರೆಯಬಹುದು. ಸೊ ನೀವು ಇಲ್ಲಿ ಟೈಪ್ ಮಾಡುವಾಗ ನೀವು ನೋಡ್ಬೋದು ನಿಮಗೆ ತುಂಬ ಆಪ್ಷನ್ಸ್ ಎಲ್ಲ ಬರುತ್ತೆ, ಸಜೆಷನ್ ಬರುತ್ತೆ. ನಿಮಗೆ ಬೇಕಾದ ಶಬ್ದ ಆ ಸಜೆಷನಲ್ಲಿದ್ದರೆ ನೀವು ಅದನ್ನು ಸೆಲೆಕ್ಟ್ ಸಹ ಮಾಡ್ಕೋಬೋದು. ಸೊ ಈ ರೀತಿ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕನ್ನಡದಲ್ಲಿ ಸುಲಭವಾಗಿ ಟೈಪ್ ಮಾಡ್ಬೋದು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಅವರಿಗೆ ಸಹ ಈ ಮಾಹಿತಿಯನ್ನು ತಲುಪಿಸಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಆನ್ಲೈನ್ ಕನ್ನಡಿಗಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಬೆಂಬಲ ನೀಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದ ನಂತರ ಅಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಇದರಿಂದ ನಾವೇನಾದರೂ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡಲೇ ನಮ್ಮ ವೀಡಿಯೋವನ್ನು ನೋಡ್ಬೋದು. ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.